ನೋಡಾಕತ್ತೀವಿ ನಾವು ಪೇಪರ್ನ್ಯಾಗ, ಟಿವ್ಯಾಗ, ಅದಕ್ಕಿಂತ ಹೆಚ್ಚು ಮೊಬೈಲ್ನ್ಯಾಗ ಎಲ್ಲಾರು ನೋಡ್ತಾರಲ್ಲ. ಏನಾಗೈತಿ ಅಂದ್ರೆ ಮೊದಲ ಮದುವೆ ಆಗುವುದ ದುಸ್ತರ ಆಗೈತಿ. ಕನ್ಯೆ ವರ ಇಲ್ಲ, ವರಕ್ಕ ಕನ್ಯೆ ಇಲ್ಲ, ವರ ಇದ್ರು ಕನ್ಯೆನ ಇಲ್ಲ ಅನ್ನೋದ ಗೋಡು ಎಲ್ಲಾ ಕಡೆ, ನಿಮ್ಗೆ ಗೊತ್ತದ. ಇನ್ನ ಮದುವೆ ನಿರ್ಣಯ ನಿಶ್ಚಯ ಆಗಿ ಅವು ಮುರಿದು ಬೀಳಾಕತ್ತಾವ. ಪತ್ರ ಪ್ರಿಂಟ್ ಆಗಿ, ಲಗ್ನ ಪತ್ರ ಪ್ರಿಂಟ್ ಆಗಿಯೂ ಮುರಿದು ಬೀಳಾಕತ್ತಾವ. ಅಂತೂ ಮದುವೆ ಆಗೈತಿ ಅಂದ್ರೂ ಮುರಿದು ಬೀಳಾಕತ್ತಾವ. 6 ತಿಂಗಳಿಗೆ ಮುರಿದು ಬಿದ್ದುವೋ, ವರ್ಷಕ್ಕ ಮುರಿದು ಬಿದ್ದುವೋ. ನೋಡ್ರಿ ಇಂಥ ಸುದ್ದಿ ಬಾಳ. ಇಲ್ಲ ಇವನನ್ನ ಆಕೆ ಹತ್ಯೆ ಮಾಡಿದ್ಲೋ, ಇಲ್ಲ ಆಕೆನ ಅವ ಹತ್ಯೆ ಮಾಡಿದ್ನೋ, ಇವ ಆಕಿನ ಬಿಟ್ಟು ಹೋದ್ನೋ, ಆಕಿನ ಇವ ಬಿಟ್ಟು ಹೋದ್ನೋ. ಏನ್ರಿ ಒಂದ ಎರಡ, ಬರೀ ಇವೇ ರಗಳಿ. ಹೊಂದಾಣಿಕೆ ಇಲ್ಲ, ಜಗಳ. ಮತ್ತ ಕೋರ್ಟ್ನ್ಯಾಗ ನ್ಯಾಯ ಹೆಚ್ಚ ಯಾವ ಅದಾವಂದ್ರೆ ಗಂಡ ಹೆಂಡತಿಯರ ನ್ಯಾಯನ ಅದಾವಂತ ಕೋರ್ಟ್ನ್ಯಾಗ. ಪೇಪರ್ನ್ಯಾಗ ನೋಡ್ತೀರಿ ನೀವು ಕೂಡ. ಏನಪ್ಪಾ ಅಂದ್ರೆ ಗಂಡ ಹೆಂಡತಿಯರ ನ್ಯಾಯವೇ ಜಗತ್ತಿನಾಗ ಹೆಚ್ಚದಾವ. ಕೋರ್ಟಿನ ಕಟ್ಲೆ ಒಳಗೆ ಈ ಕೌಟುಂಬಿಕ ಕಲಹ, ದಾಂಪತ್ಯ ಕಲಹಗಳೇ ಹೆಚ್ಚದಾವ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕ ಗಂಡ ಹೆಂಡತಿಯರು ಹೆಂಗ್ ಬದುಕಬೇಕು ಅಂದ್ರೆ ನಂದಾದೇವಿಗೆ ಹೆಂಗ್ ಬದುಕಬೇಕು, ಅವರು ಅನ್ಯೋನ್ಯವಾಗಿ ಬದುಕಬೇಕು ಅನ್ನುವಂತ ಮಾತನ್ನ ಕೇಳ್ತೀವಿ. ಆದ್ರೆ ಇವತ್ತಿನ ದಿನಮಾನದೊಳಗೆ ಹೊಂದಾಣಿಕೆ ಆಗೋದು ಬಹಳ ಕಡಿಮೆ ಆಗ್ಯದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ ಹಾಡ್ತಾರಲ್ಲ ಕವಿಗಳು, ಹಂಗಾಗ್ಯದ ಇವತ್ತು. ಹೊಂದಾಣಿಕೆ ಬಹಳ ಕಷ್ಟ. ಇವನನ್ನ ಆಕೆ ಹೊಂದಾಣಿಕೆ ಮಾಡ್ಕೊಳ್ಳೋ, ಆಕೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದು. ಒಂದೊಂದು ವಿಷಯಕ್ಕೆ, ಸಣ್ಣ ಸಣ್ಣ ವಿಷಯಕ್ಕೆ ನ್ಯಾಯ. ಗೊರಕೆ ಹೊಡಿತಾನ ಅನ್ನೋದು ಕೇಸ್ ಐತಂತ್ರಿ ಕೋರ್ಟ್ನಾಗ. ಎಂತೆಂತವ್ರಿ ನೋಡ್ಬೇಕು, ಎಂತೆಂತ ದೊಡ್ಡ ದೊಡ್ಡ ಕೇಸ್ ಅಂದ್ರೆ ಅವ ಗೊರಕೆ ಹೊಡಿತಾನ್ರಿ, ಅವ ದುಡಿಯೋದಿಲ್ರಿ, ದುಡ್ದ ಪಗಾರ ನನಗ್ ಕೊಡುವುದಿಲ್ರಿ. ನೋಡ್ರಿ ನ್ಯಾಯಗಳಿಲ್ಲ. ಮುಂದ ಅವ ಅಲ್ಲಿ ಪ್ಲಾಟ್ ಹಿಡ್ದಿನಿ, ಇಲ್ಲಿ ಪ್ಲಾಟ್ ಹಿಡ್ದಿನಿ ಅಂದಾನ, ನನಗ್ ಒಂದು ತೋರ್ಸಿಲ್ರಿ. ಆಸ್ತಿ ಐತಂತ ಊರಾಗ ನನಗೇನು ಹೇಳೇ ಇಲ್ಲ, ಕರ್ಕೊಂಡು ಒಮ್ಮಿ ತೋರ್ಸೇ ಇಲ್ರಿ. ಏನ್ರಿ ನ್ಯಾಯ ಅಂದ್ರೆ ಇಂತಿಂತಾವು ಇಟೀಟ ಹಿಡ್ಕೊಂಡು ಎಷ್ಟು ನ್ಯಾಯ ಅಂದ್ರೆ ಬಹಳಷ್ಟು ನ್ಯಾಯ. ಇಲ್ರಿ ಆಕಿಗೆ ನಾಯಿ ಮೇಲೆ ಬಹಳ ಜೀವ್ರಿ, ನನಗಂದ್ರ ನಾಯಿ ಅಂದ್ರ ಆಗೋದಿಲ್ಲ, ಈ ನ್ಯಾಯ. ಮತ್ತೊಂದು ನೋಡ್ರಿ ಇಂಥವು ಎಷ್ಟ್ ಅದಾವಂದ್ರೆ ಬಹಳ ಅದಾವಂತ್ರಿ, ಸಾವಿರಾರು ಕೇಸ್ ಅದಾವಂತ. ಹಿಂಗಾಗಿ ಇವನಿಗೆ ಇಷ್ಟ ಆದದ್ದು ಆಕೆಗಿಲ್ಲ, ಆಕೆಗೆ ಇಷ್ಟ ಆದದ್ದು ಇವಂಗಿಲ್ಲ. ಹಾಗಾಗಿ ಇಷ್ಟಗಳು ಹೊಂದಾಣಿಕೆ ಆಗಲಾರದಕ್ಕ ಇವ್ರ ಜೀವನನ ಇಷ್ಟಕ್ಕ ಮುಗಿಯಾಕತ್ತತಿ ಅಂತೇಳಿ. ಅದಕ್ಕ ಹಿಂಗ ಆಗಬಾರ್ದು. ದಾಂಪತ್ಯ ಜೀವನ ಅಂದ್ರೆ ಹೆಂಗಿರಬೇಕು ಅಂದ್ರೆ ಅವ್ರು ಶಿವಪಾರ್ವತಿಯರಂಗ ಬದುಕಬೇಕು ಅಂತ ಹೇಳ್ತಿದ್ರು. ಸತಿಪತಿಗಳು 100 ಕಾಲ ಬಾಳ್ಲಿ ಅಂತ ಹೇಳ್ತಿದ್ರು. ಸತಿಪತಿಗಳು ಅವ್ರು ಒಂದೂರಾಗ ಇದ್ರತ್ರಿ. ಅವರು 50 ವರ್ಷ ಕಳೆದಿದ್ರಂತ ಮದುವೆ ಆಗಿ, ಒಂದು ಜಗಳಿಲ್ದಂಗ್ ಬದುಕಿದ್ರಂತ. ಮಂದಿಗೆ ಆಶ್ಚರ್ಯ. ಅಲ್ಲ, ಗಂಡ ಹೆಂಡ್ರ ಅಂದ ಮೇಲೆ ಜಗಳ ಜಪತ್ರಿ ಬರುದು ಸಹಜ. 50 ವರ್ಷ ಆತಿ ಇವ್ರು ನೋಡಾಕ್ ಹತ್ತು, ಏನು ಜಗಳಿಲ್ಲ, ಒಬ್ಬರ ಮೇಲೆ ಒಂದು ಮಾತಿಲ್ಲ. ಈಕೆ ಅವಂಗ ಅನ್ನೋದಿಲ್ಲ, ಅವ ಈಕಿಗೆ ಅನ್ನೋದಿಲ್ಲ, ಎಷ್ಟ ಚಂದ ಬದುಕ್ಯಾರ. 50 ವರ್ಷ ಹಿಂಗ ಜಗಳಿಲ್ದಂಗ್ ಬದುಕುದಂದ್ರೆ ಇದೇನು ಯಾರಿಗೂ ಸಾಧ್ಯ ಇಲ್ಲದ್ದು ಅಂತ ಮಂದಿ ವಿಚಾರ ಮಾಡಿದರತ್ರಿ. ಮಂದಿ ವಿಚಾರ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೊಂದು ಸನ್ಮಾನ ಸಮಾರಂಭ ಇಟ್ಕೊಂಡ್ರಂತ. ನರಗಟ್ಟಾಗ ಅಲ್ರಿ, ಇದು ಬೇರೆ ಊರನ್ ಕತಿ. ಏನಾತು ಅಂದ್ರೆ ಸನ್ಮಾನ ಸಮಾರಂಭ ಇಟ್ಕೊಂಡ್ರು. 50 ವರ್ಷ ಜಗಳಿಲ್ದಂಗ್ ಬದುಕ್ಯಾರಂತ ಸನ್ಮಾನ ಸಮಾರಂಭ ಇಟ್ಕೊಂಡ್ರು, ಸನ್ಮಾನ ಮಾಡಿದ್ರು. 50 ವರ್ಷ ಮದುವೆ ಆಗಿ 50 ವರ್ಷ ಎಷ್ಟು ಚಂದ ಜೀವನ ಮಾಡ್ಯಾರ ಅಂದ್ರೆ ಇವರು ಜಗಳಿಲ್ದಂಗ್ ಬದುಕ್ಯಾರ ಅಂತ ಹೇಳಿ. ಅವಾಗ ಅಷ್ಟೆಲ್ಲಾ ಹೊಗಳಿ ಸನ್ಮಾನ ಮಾಡಿ ಆ ಗಂಡ್ಮಗಗ, ಆ ಗಂಡನಿಗೆ ಒಂದು 2 ಮಾತಾಡ್ರಿಪ್ಪ, ಸನ್ಮಾನ ಮಾಡಿದ್ದಕ್ಕೆ 2 ಮಾತಾಡ್ರಿ ಅಂದ್ರು. ಅದರಾಗ ಒಬ್ಬ ಎದ್ದು ಕೇಳಿದ, ನಿಮ್ಮ ಅನ್ಯೋನ್ಯ ದಾಂಪತ್ಯದ ಗುಟ್ಟೇನು? 50 ವರ್ಷ ಜಗಳಿಲ್ದಂಗ ಹೆಂಗ್ ಬದುಕಿದ್ರಿ? ಅದನ್ನ ಒಂದು ಮಾತು ಹೇಳಿದ್ರೆ ಎಲ್ಲರಿಗೂ ಒಟ್ಟು ಅನುಕೂಲ ಆಕತಿ ಅಂತ ಹೇಳಿದ್ನಂತ. ಅವ ಮೈಕ್ನ್ಯಾಗ ಮಾತಾಡುವಾಗ ಹೇಳಿದ್ನಂತ, ನಮ್ಮ ಅನ್ಯೋನ್ಯ ದಾಂಪತ್ಯ ಜೀವನದ ಗುಟ್ಟು ಏನಪ್ಪಾ ಅಂತಂದ್ರೆ ಒಟ್ಟ ಬಾಯಿ ಮಾಡ್ಲಾರ್ದ ಇರುವುದು. ಹಂಗಾರೆ ಜಗಳ ಮಾಡಿಲ್ಲೇನು ಅಂತಂದ್ರೆ ರಗಡ ಜಗಳ ಮಾಡಿವಿ, ಆದ್ರೆ ಬಾಯಿ ಮಾಡಿಲ್ಲ. ರಗಡ ಜಗಳ ಮಾಡೀವಿ, ಒಳಗ ಮಾಡೀವಿ, ಆದ್ರೆ ಬಾಯಿ ಮಾಡಿಲ್ಲ, ಹೊರಗೆ ಕೇಳುವಂಗ. ಅದ ಹೆಂಗ್ರಿ? ಜಗಳ ಅಂದ್ರ ಮೇಲೆ ಒಂದು ಮಾತು ಬರುದ, ಆಕೆ ಒಂದಂದ್ರ ನೀವ್ 2 ಅನ್ನೋದು, ನೀವ್ 2 ಅಂದ್ರ ಆಕೆ 4 ಅನ್ನೋದು. ಮುಂದೆ ಬಾಯಿಗೆ ಬಾಯಿ ಹೆಚ್ಚಾಗಬೇಕು, 4 ಮಂದಿ ಕೇಳಬೇಕು. ಮತ್ತ ಅದು ಬಾಯಿ ಇಲ್ದಂಗ ಹೆಂಗ್ ಜಗಳ ಮಾಡಿದ್ರಿ? ಅವಾಗ ಇಲ್ಲ, ನಾವು ಮದುವೆ ಆದಾಗನ ಒಂದು ಪ್ರಮಾಣ ಮಾಡಿದೀವಿ ಇಬ್ರು, ಏನ ಬರ್ಲಿ ಬಾಯಿ ಮಾಡಂಗಿಲ್ಲ,
ಬಾಯಿಲೆ ಒದರಾಡಂಗಿಲ್ಲ. ಏನ್ ಮಾಡುದು ಅಂದ್ರೆ ನಾ ಒಂದ್ ಸಾಮಾನ್ ತಗೊಂಡ್ ನಿನಗ್ ಒಗಿಯೋದು, ನೀ ಒಂದ್ ಸಿಕ್ ಸಾಮಾನ್ ತಗೊಂಡ್ ನನಗ್ ಒಗಿಯೋದು. ನೀ ಒಗದದ್ ನನಗ್ ಗೊತ್ತು ಅಂದ್ರೆ ನೀ ಏನ್ ಮಾಡುದು, ನಕ್ಕು ಬಿಡುದು, ಹೊಟ್ಟಿ ಹುಣ್ಣಾಗ ನಗುದು, ನೀ ನಗುದು, ನಾ ಸುಮ್ ಕುಡ್ರುದು. ನಾ ಒಗದದ್ ನಿನಗ್ ಬಡಿತಂದ್ರೆ ನಾ ನಗುದು, ನೀ ಸುಮ್ ಕುಂಡ್ರುದು. ಒಟ್ಟ ನಗುದಟ್ಟ ಕೇಳಬೇಕು ಮಂದಿಗೆ, ಒಟ್ಟ ಈ ಜಗಳ ಕೇಳಬಾರ್ದು, ಬಾಯಿ ಕೇಳಬಾರ್ದು. ಹಿಂಗೊಂದು ನಾವು ಕಂಡೀಷನ್ ಮಾಡ್ಕೊಂಡಿದ್ವಿ, ಪ್ರಮಾಣ ಮಾಡ್ಕೊಂಡಿದ್ವಿ. ಏನೋ ಜಗಳ ಬಂದ್ರು ಸಾಮಾನು ಒಗದಾಡ್ತಿದ್ವಿ ಒಬ್ಬರ ಮೇಲೆ ಒಬ್ರು. ಮುಂದ ಒಬ್ರು ಒಗದದ್ ಒಬ್ರಿಗೆ ಬಿತ್ತಂದ್ರ ನಗತಿದ್ವಿ ಖರೆ, ಆದ್ರ ಬಾಯಿ ಮಾಡಿ ಏನು ಒದರಾಡ್ತಿದ್ದಿಲ್ಲ. ಇದ ನಮ್ಮ ಜೀವನದ ಗುಟ್ಟು ಅಂದಂತವ. ಇರ್ಲಿ, ಅನ್ಯೋನ್ಯ